ಹಿಂದೆ ಬಂದ್ಬಿಡಿ, ಹಿಂದೆ ಬರಲ್ಲ ಸರ್, ಸ್ವಲ್ಪ ಹಿಂದೆ ಬರಬೇಕು. 28ನೇ ಮನವಿ ಪತ್ರನ ಪಿಎಫ್ ಅಧಿಕಾರಿಗಳಿಗೆ ನೀಡ್ತಾ ಇದ್ದೇವೆ. ಈ 28ನೇ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ನಿಮಗೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಳಿಸ್ಕೊಡ್ತೇನೆ. ಈ 28ನೇ ಮನವಿ ಪತ್ರದಲ್ಲಿ 27 ಮನವಿ ಪತ್ರಕ್ಕೆ ಸಮರ್ಪಕವಾದ ನಮಗೆ ಒಂದು ಉತ್ತರನ ಕೊಟ್ಟಿಲ್ಲ ಅಧಿಕಾರಿಗಳು ಯಾಕೆ ನಮಗೆ ಸರಿಯಾದ ಉತ್ತರನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಪ್ರಸ್ತಾವನೆಯನ್ನು ತಿಳಿಸಬೇಕು. ಅವರು ಯಾಕೆ ಸರಿಯಾದ ನಮ್ಮ ಪೆನ್ಷನ್ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ. ಹೈಯರ್ ಪೆನ್ಷನ್ ಆಗಬಹುದು ಅಥವಾ ಮಿನಿಮಮ್ ಪೆನ್ಷನ್ ಆಗಬಹುದು. ಹೈಯರ್ ಪೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂಥ ತೀರ್ಪನ್ನ ಅನುಷ್ಠಾನಗೊಳಿಸದೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಆರ್.ಸಿ. ಗುಪ್ತಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಿದ್ದಾರೆ. ಆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇವರಿಗೆ ಗೊತ್ತಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ನಡೀತಾ ಇದೆ. ಒಂದಲ್ಲ ಒಂದು ದಿವಸ ಈ ಪಿಎಫ್ ಅಧಿಕಾರಿಗಳು ಜೈಲಿಗೆ ಹೋಗಬೇಕಾಗುತ್ತೆ. ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದರೆ ನ್ಯಾಯಾಲಯದ ಶಿಕ್ಷೆ ಆಗುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದೀನಿ, ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರಿಗಳು ನಡೀತಾ ಇದ್ದಾರೆ. ಇವತ್ತು ಸ್ನೇಹಿತರೆ, ನಮ್ಮ ಏನು ಕನಿಷ್ಠ ಪಿಂಚಣಿ ಬಗ್ಗೆ ಸಹ ಉಲ್ಲೇಖ ಮಾಡಿದ್ದೇವೆ. 10 ವರ್ಷಗಳಿಗೊಮ್ಮೆ ಪಿಂಚಣಿನ ವಿಮರ್ಶೆ ಮಾಡಿ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಕಾಯ್ದೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ನ್ಯಾಯಾಲಯದ ಆದೇಶ ಮತ್ತು ಕಾಯ್ದೆ ಈ ಎರಡನ್ನೂ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಈ ದೇಶದಲ್ಲಿ 2 ವರ್ಗ ಇದೆ. ಒಂದು ರೈತರು, ದೇಶದ ಬೆನ್ನೆಲುಬು ರೈತರು. 2ನೇ ವರ್ಗ ದುಡಿಯುವ ಕಾರ್ಮಿಕರು. ದುಡಿಮೆ ಮಾಡ್ತಕ್ಕಂಥ ಕಾರ್ಮಿಕರು ಈ ದೇಶದಲ್ಲಿ ಕಷ್ಟಪಡ್ತಾ ಇರೋದನ್ನು ನೋಡಿದ್ರೆ ನಿಜವಾಗೂ ದುಃಖ ಆಗುತ್ತೆ. ರೈತರಿಗೆ ಈ ದೇಶದಲ್ಲಿ ಅನ್ನ ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದುಡಿಯೋ ವರ್ಗ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ಈ ಅಧಿಕಾರಿಗಳ ಕಾರಣ. ಈ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಮತ್ತೆ ಅವರ ಒಂದು ನಿರ್ಲಿಪ್ತತೆ ಏನಿದೆ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಂದಿಳಿಸಿದೆ. ಸ್ನೇಹಿತರೆ, ಈ ಒಂದು ಮನವಿ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಸಮರ್ಪಕ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ಪ್ರತಿಭಟನಾ ಸಭೆಯಲ್ಲಿ ಅರಿಕೆ ಮಾಡ್ಕೊತಾ ಇದ್ದೀನಿ. ಮಾತಾಡಿ. Actually, I have just 2 words I will tell in English. I will explain in actually whatever representations we have been receiving from time to time, promptly we are sending to our higher ups, our zonal office and subsequently to the head office. Now these actions lies with only head office because we are very small people, we are very small office here. So whatever sir has told regarding this minimum pension and as well as higher wage pension, both actions lies with our head office, and we are promptly sending whatever people are giving. And rest of things madam can clarify in Kannada. ಜೋರಾಗಿ ಮಾತಾಡಿ. ಝೋನಲ್ ಆಫೀಸ್ಗೆ ಕಳಿಸ್ತೀವಿ. ನೀವು ಕೊಟ್ಟಿರುವ ಮನವಿಯನ್ನ ನಮ್ಮ ಝೋನಲ್ ಆಫೀಸ್ಗೆ ಕಳಿಸಿದೀವಿ. ನಾವು ಏನು ಆಕ್ಷನ್ ಇದ್ರೂ ಅಲ್ಲಿಂದ ಬರಬೇಕು, ಹೆಡ್ ಆಫೀಸಿಂದ ಬರಬೇಕು. ನಿಮ್ಮ ಪೆನ್ಷನ್ ಜಾಸ್ತಿ ಮಾಡೋದು ಹೆಡ್ ಆಫೀಸಿಂದ ಬರಬೇಕು, ಹೈಯರ್ ವೇಜಸ್ಗೂ ಅಲ್ಲಿಂದಾನೇ ಬರಬೇಕು. ನೀವು ಕೊಟ್ಟಿರೋದನ್ನ ನಾವು ಕಳಿಸಿದ್ದೀವಿ ಸರ್. ಈಗ ಇಷ್ಟು ನೀವು ಈ ತರ ಅರಿಕೆ ಉತ್ತರ ಕೊಟ್ಟರಾಗಲ್ಲ. ನಾವು ಎಷ್ಟು ಜನ ಸೇರಿದ್ದೀವಿ, 100 ಜನ ಪ್ರತಿಭಟನಾಕಾರರು ಸಭೆ ಮಾಡಿ ಪ್ರತಿಭಟನೆಗೆ ಹೋಗಿ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಆ ಒಂದು ಎಲ್ಲಾ ದೃಶ್ಯಾವಳಿಗಳನ್ನು ನೀವು ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಮನವರಿಕೆ ಆಗುತ್ತೆ. ಹೋರಾಟ ಮಾಡ್ತಾ ಇದ್ದಾರೆ, ಅವರ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮನವರಿಕೆ ಆಗುತ್ತೆ. ನೀವು ನಮ್ಮ ಮನವಿ ಪತ್ರದ ಜೊತೆ ಎಲ್ಲಾ ಸಂದೇಶಗಳನ್ನು ನೀವು ಕೇಂದ್ರ ಕಚೇರಿಗೆ ಕಳಿಸ್ಕೊಟ್ರೆ ಅದು ಪಾರ್ಲಿಮೆಂಟ್ ನಲ್ಲಿ ನಾಳೆ ಅಥವಾ ಸಿಬಿಟಿ ಸಭೆಯಲ್ಲಿ ಮಂಡನೆ ಆಗುತ್ತೆ. ಮಂಡನೆ ಆದಾಗ ನಮಗೆ ಒಂದು ನೆಲೆ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಆ ಸಿಬಿಟಿ ಸಭೆನ ವಿನಾಕಾರಣ ನೀವು ಮುಂದೂಡಿದಿರಾ. 12ನೇ ತಾರೀಕು ನಡೀತಕ್ಕಂಥ ಸಿಬಿಟಿ ಸಭೆಗೆ ಏನ್ ಕಾರಣ ಕೊಡ್ತೀರಾ, ಯಾಕೆ ಮುಂದೂಡಿದಿರಾ? ಇವೆಲ್ಲವೂ ಕೂಡ ದಾಖಲೆಗೆ ಹೋಗುತ್ತೆ. ನೀವು ಕೂಡಲೇ ಸಿಬಿಟಿ ಸಭೆನ ಏರ್ಪಡಿಸಿ ನಮ್ಮ ಬೇಡಿಕೆ ಬಗ್ಗೆ ಕ್ರಮ ವಹಿಸಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹನ ಇಲ್ಲೇ ಮಾಡ್ತೀವಿ. ಉಪವಾಸ ಸತ್ಯಾಗ್ರಹವನ್ನ ನಾವು ಇದೇ ಕಚೇರಿಯಲ್ಲಿ ಮಾಡೋಣ. ಸ್ನೇಹಿತರೆ, ನೀವು ಯಾರು ಹೆದರ್ತಕ್ಕಂಥ ಸಂದರ್ಭ ಇಲ್ಲ. ನಮ್ಮ ಹೋರಾಟನ ನಾವು ತೀವ್ರಗೊಳಿಸ್ತೀವಿ. ಇವತ್ತಿನ ಎಲ್ಲ ದೃಶ್ಯಾವಳಿಗಳನ್ನ, ಫೋಟೋಗಳನ್ನ, ಮನವಿಗಳನ್ನ, ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ಇವತ್ತು ರೆಕಮೆಂಡ್ ಮಾಡಿ ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಜೊತೆಗೆ ನಮ್ಮ ಮುಖಂಡರು ನಿಗಾ ವಹಿಸ್ತಾರೆ. ನೀವು ಯಾರು ಹೆದರಬೇಕಾಗಿಲ್ಲ. ದಯವಿಟ್ಟು ಎಲ್ಲ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಅಂತಿಮ ಗುರಿ ತಲುಪ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ